ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಮೊದಲಿಗೆ DVG ಅವರ ಒಂದು ಸಣ್ಣ ಕಗ್ಗದೊಂದಿಗೆ ನನ್ನ ಮಾತನ್ನು ಆರಂಭಿಸ್ತೀನಿ. ತಿಳಿವಾವುದಿಲೆಗೆ ಯುಗ ಯುಗದ ಬೆಳಕಾಗಿತ್ತು, ಹಳದೆಂದು ನೀನದನ್ನು ಕಳೆವೆಯೋ ಮರೆದು, ತಳಹದಿಯಂತೆ ನಮ್ಮೆಲ್ಲ ಹೊಸ ತಿಳಿವಿಗೆ ಹಳೆಬೇರು ಹೊಸ ಕಲಿಯು ಮಂಕುತಿಮ್ಮ. ಇದೆಲ್ಲ ನಿಮಗೆ ಗೊತ್ತಿರೋದೇ ಅಲ್ವಾ? ಹಾಗಂದ್ರೆ ಹೊಸ ಚಿಗುರು ಮತ್ತು ಹಳೆಯ ಬೇರು ಇವೆರಡೂ ಜೊತೆಗಿದ್ರೇ ಬದುಕು ತುಂಬ ಸುಲಲಿತವಾಗಿ ಸುಮಧುರವಾಗಿ ನಡೆಯುತ್ತೆ. ಇದಕ್ಕೂ ಈ ಶರಣ ಸಾಹಿತ್ಯದ ಪ್ರಸಾರಕ್ಕೂ ಏನು ಸಂಬಂಧ ಅಂತ ನನಗೆ ಅನುಮಾನ ಬರ್ತಿರ್ಬೋದು. ಹೊಸ ಯುಕ್ತಿ ಬೇಕು, ಹಳೆ ತತ್ವ ಬೇಕು. ನಮಗೆ ಈಗ ಇರುವಂತಹ ಎಲ್ಲ ತಂತ್ರಜ್ಞಾನ ಬೇಕು. AI ಬಂದಿದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಈ ತಂತ್ರಜ್ಞಾನದ ಜೊತೆಗೆ ನಮ್ಮ ಶಿವಶರಣರು ಹೇಳಿದಂತಹ ಆ ವಚನಗಳೇನಿದೆ ಅದರ ತಳಹದಿರಬೇಕು. ನಮ್ಮ ಸಂಸ್ಕೃತಿಯ ಮೂಲವೇನಿರೋದಿಲ್ಲಿ ಇಂತಹ ದಾಸ ಸಾಹಿತ್ಯದಲ್ಲಿ, ಶರಣ ಸಾಹಿತ್ಯದಲ್ಲಿ ನಮ್ಮ ಹಳೆಯ ತಲೆಮಾರಿನ ಕವಿಗಳು ಹೇಳಿದ್ದು ವೇದ, ಉಪನಿಷತ್ತು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇವುಗಳಲ್ಲಿ ನಮ್ಮ ಸಂಸ್ಕೃತಿಯ ಬೇರಿರುವಂಥದ್ದು. ಇವನ್ನೆಲ್ಲ ನಾವು ಅರಿತುಕೊಂಡರೆ ನಮ್ಮ ಬದುಕು ತುಂಬ ಸುಮಧುರವಾಗಿ ನಡ್ಕೊಂಡು ಹೋಗುತ್ತೆ. ರಾಮಾಯಣ, ಮಹಾಭಾರತ, ವೇದ, ಉಪನಿಷತ್ತುಗಳೆಲ್ಲವೂ ಸಂಸ್ಕೃತದಲ್ಲಿತ್ತು ಅಲ್ವಾ? ಈಗ ನಾನು ನಿಮ್ಮ ಸ್ಟೂಡೆಂಟ್ಸ್ನ ಉದ್ದೇಶಿಸಿ ಮಾತನಾಡ್ತಿದ್ದು, ನಿಮಗೆ ಎಷ್ಟು ತನಕ ಆಸಕ್ತಿ ಇರುತ್ತೆ ನಾನು ಅಷ್ಟು ಮಾತಾಡ್ತೀನಿ, ಆಗಬಹುದಾ? ಇವೆಲ್ಲವೂ ಸಂಸ್ಕೃತದಲ್ಲಿತ್ತು. ಆದರೆ 12ನೆಯ ಶತಮಾನದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಯಿತು. ಅದು ಸಾಮಾಜಿಕ ಕ್ರಾಂತಿ ಆಯಿತು, ಭಾಷಾ ಕ್ರಾಂತಿ ಆಯಿತು. ಭಾಷಾ ಕ್ರಾಂತಿ ಹೇಗಾಯಿತು? ಸಂಸ್ಕೃತದಿಂದ ಸರಳವಾದ ಆಡು ನುಡಿಯಲ್ಲಿ ಎಲ್ಲ ವೇದಗಳ ಸಾರವನ್ನು ವಚನಗಳ ಮೂಲಕ ನಮ್ಮ ಶಿವಶರಣರು ಕೊಟ್ಟರು. ಮೊದಲಿಗೆ ಶರಣು ಅಂದರೆ ಯಾರು? ಶರಣರು ಅಂದರೆ ಯಾರು ಅಂತ ಮೊದಲು ತಿಳ್ಕೊಂಡ್ರೆ ಅಲ್ವಾ ಅವರ ಸಾಹಿತ್ಯ ಏನು ಅಂತ ಗೊತ್ತಾಗೋದು. ಶರಣರು ಅಂದರೆ ಸಾಮಾಜಿಕ ಕ್ರಾಂತಿಕಾರಿಗಳು. ಶರಣ ಅಂದರೆ ಯಾರು? ತನ್ನ ಎಲ್ಲ ಅಹಂಕಾರವನ್ನು ತೊರೆದು ನಿರಹಂಕಾರಿಯಾಗಿ ತನ್ನನ್ನು ತಾನು ಈ ಸಮಾಜಕ್ಕೆ, ದೇವರಿಗೆ ಅರ್ಪಿಸಿಕೊಂಡವರು ಅಂತ. ಮೊದಲಿಗೆ ಉದ್ಘಾಟಕರು ಹೇಳಿದ್ರಲ್ವ, ಶರಣು ಶರಣಾರ್ಥಿ ಅಂತ. ಹಾಗಾದ್ರೆ ಏನು? ನಿಮಗೆ ನಾನು ತಲೆಬಾಗಿ ನಮಿಸ್ತೇನೆ ಅಂತ ಅರ್ಥ. ನನ್ನ ಅಹಂಕಾರವನ್ನು ನಾನು ಯಾವಾಗ ಕಳ್ಕೊಳ್ತೀನಿ ಆಗ ನನ್ನ ಜ್ಞಾನದ ಬೆಳಕು ನನ್ನನ್ನು ಮುನ್ನಡೆಸುತ್ತೆ. ಇದನ್ನು ಹೇಳಿಕೊಟ್ಟವರು ಯಾರು? ಶಿವಶರಣರು. ಶಿವಶರಣರ ಅನೇಕ ವಚನಗಳಲ್ಲಿ ಕೆಲವು ವಚನಗಳನ್ನು ನಾನು ಅರ್ಥ ಸಮೇತ ನಿಮ್ಮ ಮುಂದೆ ಹೇಳ್ತೀನಿ. ಅದು ಹೇಗೆ ಇವತ್ತಿಗೆ ಪ್ರಸ್ತುತ, ಅದು ಪ್ರಸ್ತುತ ಆಗೋದಕ್ಕೆ ನಾವು ಈ ಶರಣ ಸಾಹಿತ್ಯವನ್ನು ಪ್ರಸಾರ ಮಾಡಬೇಕು ಅಂತ ಹೇಳ್ತಾ ಇರೋದು. ಇಲ್ಲ ಅಂದರೆ 12ನೇ ಶತಮಾನದಲ್ಲಿ ನಡೆದಿದ್ದನ್ನು 21ನೇ ಶತಮಾನದಲ್ಲಿ ನಾವು ಯಾಕೆ ಓದಬೇಕು? ನಿಮಗೆ ಪ್ರಶ್ನೆ ಯಾವತ್ತಾದರೂ ಬಂದಿದೆಯಾ? ಯಾವತ್ತೋ ನಡೆದಿದ್ದನ್ನು ನಾವು ಇವತ್ತು ಯಾಕೆ ಓದಬೇಕು? ಅದರಿಂದ ನಮಗೇನು ಉಪಯೋಗ ಅಂತ? ಉಪಯೋಗ ಇದೆ. ಯಾವುದೇ ಸಾಹಿತ್ಯ ನಮ್ಮ ಮನಸ್ಸನ್ನು ಸಂಸ್ಕರಿಸ್ತಾ ಹೋಗುತ್ತೆ. ನಾವು ಒಳ್ಳೆಯ ಮನುಷ್ಯರಾಗುವಲ್ಲಿ ಸಾಹಿತ್ಯದ ಪ್ರಭಾವ ತುಂಬ ಇದೆ. ಶರಣ ಸಾಹಿತ್ಯ ಕೂಡ ಇಂತಹ ಮಹದುದ್ದೇಶ ಹೊಂದಿರುವಂತಹ ಸಾಹಿತ್ಯ. ಶರಣರು ಏನು ಮಾಡ್ತಾಯಿದ್ರು? ಕಾಯಕವೇ ಕೈಲಾಸ ಅಂತ ಹೇಳಿದರು. ಕಾಯಕವನ್ನು ನಂಬಿ ಅವರು ನುಡಿದಂತೆ ನಡೆದರು. ಈಗೇನು ಹೇಳ್ತಾರೆ? ನಾವು ಕನ್ನಡ ಮಾಧ್ಯಮವನ್ನು ಬೆಳೆಸಬೇಕು ಅಂತ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಹೇಳಿ ಅವರೇ ಮನೆಯ ಮಕ್ಕಳನ್ನು ಇಂಗ್ಲೀಷ್ ಮಾಧ್ಯಮಕ್ಕೆ ಕಲಿಸ್ತಾರೆ. ನುಡಿದಂತೆ ನಡೆಯುವುದು ಅಲ್ಲ. ಶಿವಶರಣರು ಏನು ಮಾಡಿದರು? ನುಡಿದಂತೆಯೇ ನಡೆದರು, ನಡೆದಂತೆಯೇ ನುಡಿದರು. ಅದಕ್ಕೆ ಅವರು ಇವತ್ತಿಗೂ ಜೀವಂತವಾಗಿದ್ದಾರೆ. ದೈಹಿಕವಾಗಿ ಅವರು ನಮ್ಮ ಜೊತೆಗಿಲ್ಲದೆ ಇರಬಹುದು, ಅವರು ಪ್ರತಿಪಾದಿಸಿದ ಎಲ್ಲ ತತ್ವಗಳು ನಮ್ಮಲ್ಲಿ ಜೀವಂತವಾಗಿರೋದಕ್ಕೆ ಕಾರಣ ಅವರು ನುಡಿದಂತೆ ನಡೆದದ್ದು. ದಾಸೋಹ ಮಾಡ್ತಿದ್ರು ಗೊತ್ತಾ? ಅನ್ನದಾಸೋಹ, ಜ್ಞಾನದಾಸೋಹ ಎಲ್ಲವನ್ನ ಮಾಡ್ತಾಯಿದ್ರು. ಅದರ ಪರಂಪರೆಯನ್ನು ಈ ವೀರಶೈವ ಧರ್ಮ ಇವತ್ತಿಗೂ ನಡೆಸ್ಕೊಂಡು ಬರ್ತಾ ಇದೆ. ದಾಸೋಹವನ್ನು ಮಾಡೋದು, ನಿಮ್ಮೆಲ್ಲರಿಗೂ ಊಟವನ್ನು ಕೊಡ್ತಾರೆ, ಅನ್ನದಾಸೋಹ. ಈ ರೀತಿಯ ಉಪನ್ಯಾಸಗಳ ಮೂಲಕ ಜ್ಞಾನದಾಸೋಹವನ್ನು ಕೂಡ ಮಾಡ್ತಾ ಇದ್ದಾರೆ. ಅನುಭವ ಮಂಟಪ ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಅನುಭವ ಮಂಟಪ ವಿಶ್ವದ ಮೊದಲ ಸಂಸತ್ತು ಅಂತಾರೆ, ಫಸ್ಟ್ ಪಾರ್ಲಿಮೆಂಟ್ ಆಫ್ ದ ವರ್ಲ್ಡ್. ಆ ಥರ ಯಾವತ್ತಾದರೂ ಎಲ್ಲರೂ ಕೂತು ಚರ್ಚೆ ಮಾಡಿ ಎಲ್ಲರ ನಿರ್ಣಯವನ್ನು
ಅಂಗೀಕರಿಸುವಂಥದ್ದು, ಅದನ್ನು ಅಳವಡಿಸಿಕೊಳ್ಳುವಂಥದ್ದು. ಅಂತಹ ಅನುಭವ ಮಂಟಪವನ್ನು ಕಟ್ಟಿದ್ದು ಯಾರು? ಶಿವಶರಣರು. ಅಲ್ಲಿ ನಡೀತಾ ಇದ್ದಿದ್ದೇನು? ಜ್ಞಾನದ ವಿಮರ್ಶೆ, ಜ್ಞಾನದ ವಿನಿಯೋಗ, ಜ್ಞಾನದ ಪರಸ್ಪರ ಹಂಚಿಕೆ. ಇಂತಹ ಜ್ಞಾನದ ಹಂಚಿಕೆಯನ್ನು ಮಾಡುತ್ತಿದ್ದಂತಹ ಶರಣ ಸಾಹಿತ್ಯವನ್ನು ನಾವು ಮುಂದಕ್ಕೆ ಕೊಂಡೊಯ್ಯಬೇಕಾ, ಅಥವಾ ಸಾಕು ನಮಗೆ ಟೆಕ್ನಾಲಜಿ ಮೊಬೈಲ್ ಇದೆ ಸಾಕು ಅಂತ ನಿಲ್ಲಿಸಿಬಿಡಬೇಕಾ? ನಮಗೆ ನಾವೇ ಕೇಳಿಕೊಳ್ಬೇಕಾದಂತಹ ಪ್ರಶ್ನೆ ಇದು ಅಲ್ವಾ ಮಕ್ಕಳ? ನಮಗೆ ಬೇಕಾ ಬೇಡವಾ? ಇವರೆಲ್ಲ ಫೋರ್ಸ್ ಮಾಡ್ತಾರೆ ಅಂತ ನೀವು ಆ ಮಂತ್ರವನ್ನು ಅಥವಾ ಇದನ್ನು ಶ್ಲೋಕವನ್ನು ಹೇಳ್ತಿರೋ, ಅಥವಾ ಅದರಿಂದ ಏನೋ ಒಳ್ಳೇದಾಗತ್ತೆ ಅಂತ ನಿಮ್ಗೆ ಅನಿಸಿ ಹೇಳ್ತಿರೋ ಅಲ್ವಾ? ಈಗ ನೀವು ಅವ್ರು ಬಲವಂತಕ್ಕೆ ಮಾಡ್ತಿರ್ಬೋದು. ತಂದೆ ತಾಯಿಗಳ ಬಲವಂತಕ್ಕೆ ಮಕ್ಕಳು ಓದಲಿಕ್ಕೆ ಕೂತ್ಕೊಳ್ತಾರೆ, 10th ಮಾಡ್ತಾರೆ, PU ಮಾಡ್ತಾರೆ, ಏನೋ ಮಾಡ್ಬೋದು. ಆದರೆ ಕಾಲಕ್ರಮೇಣ ಅವರಿಗೆ ನಿಜವಾಗಿ ಅರಿವಾಗತ್ತೆ ನಾನು ನನ್ನ ಬದುಕನ್ನು ಹೇಗೆ ನಡೆಸ್ತಿದೆ ಅಂತ. ನಮ್ಮ ಬ್ಯಾಂಕಿಗೆ ಬರುವಂಥ ಅನೇಕ ಗ್ರಾಹಕರು ಹೇಳ್ತಾರೆ, ಅಯ್ಯೋ ನಮ್ಮ ಅಪ್ಪ ಅಮ್ಮ ನಮ್ಮ ಟೀಚರ್ಸ್ ಹೇಳಿದಾಗ ನಾವು ಕೇಳಲಿಲ್ಲ, ತುಂಬ ಓದಬೇಕಾಗಿತ್ತು, ಇವತ್ತು ಪಶ್ಚಾತ್ತಾಪ ಆಗ್ತಾ ಇದೆ ನಮಗೆ, ನಾವು ಕೂಲಿ ಕೆಲಸ ಮಾಡಬೇಕಾಗಿರಲಿಲ್ಲ, ಯಾವುದೋ ಆಫೀಸರ್ ಆಗಿರ್ತಿದ್ವಿ ಅಂತ ಎಷ್ಟು ಪಶ್ಚಾತ್ತಾಪ ಪಡ್ತಾರೆ. ಯಾರು ಗುರು ಹಿರಿಯರ ಮಾತನ್ನು ಕೇಳೋದಿಲ್ವೋ ಅವರು ಅನುಭವದಿಂದ ಹೇಳಿರ್ತಾರೆ. ಆ ಮಾತನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಡದೇ ಇದ್ದರೆ ನಾವು ದೊಡ್ಡವರಾದಮೇಲೆ ಅದಕ್ಕೆ ಪರಿತಾಪ ಪಡೋ ಜೊತೆಗೆ ನಾವು ಇನ್ನೊಬ್ಬರಿಗೆ ಹೇಳಕ್ಕೆ ಹೋಗ್ತೀವಿ, ಅವ್ರು ನಮ್ಮ ಮಾತು ಯಾರು ಕೇಳಲ್ಲ. ಆದ್ದರಿಂದ ಕೇವಲ ಶಿವಶರಣರ ಮಾತಷ್ಟೇ ಅಲ್ಲದೆ ಗುರು ಹಿರಿಯರ ಅನುಭವದ ಮಾತನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರೆ ನೀವು ವೇಗವಾಗಿ ಅಭಿವೃದ್ಧಿ ಹೊಂದುತ್ತೀರ. ಶರಣರು ಜಾತಿ ಪದ್ಧತಿಯನ್ನು ವಿರೋಧಿಸಿದರು. ನಿಮಗೆಲ್ಲ ಗೊತ್ತಿದೆ, ಬಹುತೇಕ ನೀವೆಲ್ಲ ಆಗೀಗ ಓದ್ಕೊಂಡೇ ಬಂದಿರ್ತೀರ. ಲಿಂಗ ತಾರತಮ್ಯವನ್ನು ಕೂಡ ಅವರು ವಿರೋಧಿಸಿದರು. ಆಗಿನ ತನಕ ಹೆಣ್ಣು ಮಕ್ಕಳು ಈ ಸಾಮಾಜಿಕ ಬದುಕಿನಲ್ಲಿ ಇಷ್ಟು ತೊಡಗಿಕೊಳ್ಳುತ್ತಿರಲಿಲ್ಲ, ಜೊತೆಗೆ ಈ ಜ್ಞಾನಾರ್ಜನೆಯಲ್ಲೂ ಹೆಚ್ಚು ತೊಡಗಿಕೊಳ್ಳುತ್ತಿಲ್ಲ, ಎಲ್ಲ ಮನೆಯೊಳಗೆ ಅಡಗಿಯೇ ಮಾಡ್ತಿದ್ರು. ಆದರೆ ಇವತ್ತು ದೊಡ್ಡ ಕ್ರಾಂತಿ ಆಯ್ತಲ್ಲ, ಅದರ ಮೂಲಕ ಅವರೆಲ್ಲ ಹೊರಗೆ ಬಂದರು. ಎಲ್ಲ ದುಡಿಮೆಯನ್ನು ಮಾಡ್ತಾ ಮಾಡ್ತಾ ಅವರ ಅನುಭವದ ಮೂಸೆಯಿಂದ ಬಂದಂತಹ ಮಾತುಗಳನ್ನು ಸರಳವಾದ ಕನ್ನಡದಲ್ಲಿ ವಚನ ರೂಪದಲ್ಲಿ ಹೇಳಿಕೊಟ್ಟರು. ಎಷ್ಟು ಶತಮಾನಗಳು ಕಳೆದಿದೆ? 12ರಿಂದ 21ಕ್ಕೆ ಬಂತು, 9 ಶತಮಾನ ಕಳೆದಿದೆ. ಇಷ್ಟು ಶತಮಾನ ಕಳೆದರೂ ಕೂಡ ಶಿವಶರಣರ ಮಾತುಗಳು ನಮಗೆ ಇವತ್ತಿಗೂ ಎಷ್ಟು ಪ್ರಸ್ತುತ ಆಗ್ತಾ ಇದೆ? ಹೇಗೆ ಸಾಧ್ಯ? ಅವರು ಕೇವಲ ಕಥೆಗಳನ್ನು ಹೇಳಿದ್ರ? ಯಾವುದೋ ಪುರಾಣವನ್ನು ಮಾತ್ರ ಹೇಳಿದ್ರ? ಇಲ್ಲ. ದಿನನಿತ್ಯ ಅವರು ಕಾಯಕವನ್ನು ಮಾಡ್ತಾ ಮಾಡ್ತಾ ತಮ್ಮ ಕಂಡುಂಡಂತಹ ಬದುಕಿನಲ್ಲಿ ಸುತ್ತಮುತ್ತ ಕಂಡಂಥದ್ದನ್ನು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳ್ತಾ ಹೋದರು. ಅದಕ್ಕೆ ಅವರು ಬದುಕಿದ್ದಾರೆ. ವಚನಗಳನ್ನು ಕೇವಲ ಸಾಹಿತ್ಯ ಅಂತ ಮಾತ್ರ ನಾವು ಗುರುತಿಸೋದಿಲ್ಲ. ವಚನ ಸಾಹಿತ್ಯ ಅಂತ ಹೇಳ್ತೀವಿ, ಆದರೆ ಅದಕ್ಕೂ ಮೀರಿ ಅದನ್ನು ಅಂತರಂಗದ ಅಭಿವ್ಯಕ್ತಿ ಅಂತ ಹೇಳ್ತೀವಿ. ಅಂತರಂಗ ಅಂದರೆ ಯಾವುದು? ಒಳಗಿನ ವಿಲ್ ಅಂತೀವಿ, ಆತ್ಮ ಅಂತೀವಲ್ಲ, ಅದು ಅಂತರಂಗ. ಬಹಿರಂಗ ಯಾವುದು? ಈ ದೇಹ. ಈ ಅಂತರಂಗ ಅಭಿವ್ಯಕ್ತಿ ಯಾವುದಾಗಿದೆ? ಅದು ಅನುಭವದಿಂದ ಬಂದಂಥದ್ದು. ಪ್ರಶ್ನೆ ಈಗ ಹುಟ್ಕೊಳ್ಳೋದಿಲ್ಲ. ಯಾವತ್ತೋ ಎಲ್ಲೋ ನಡೆದು ಹೋದದನ್ನು ನಾವು ಮತ್ತೆ ಮತ್ತೆ ಯಾತಕ್ಕೆ ಓದಬೇಕು? ಹೌದು, ಯಾತಕ್ಕೆ ಮತ್ತೆ ಮತ್ತೆ ಓದಬೇಕು? ಅದು ನಮ್ಮ ನೈತಿಕ ಜೀವನಕ್ಕೆ ಆಧಾರವಾಗಿ ನಿಲ್ಲುತ್ತೆ. ಮಾರಲ್ ಸೈನ್ಸ್ ಅಂತ ನಿಮ್ಗೆ ಯಾರಿಗಾದ್ರು ಕ್ಲಾಸಸ್ ಇದೆಯಾ ಮಕ್ಕಳಿಗೆ? ಹಿಂದೆಲ್ಲ ಇತ್ತು ಮಾರಲ್ ಸೈನ್ಸ್ ಅಂತ, ಮಾರಲ್ ಕ್ಲಾಸ್ ಅಂತ ಒಂದಿತ್ತು. ಅದರಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ಒಂದು ಭಯ, ಭೀತಿ, ಧರ್ಮ, ದೇವರು ಮತ್ತು ಧರ್ಮವನ್ನು ನಮ್ಗೆ ಯಾತಕ್ಕೆ ತಂದರು ಅಂದರೆ ಆ ಭಯದಿಂದಲಾದರೂ ಸನ್ಮಾರ್ಗದಲ್ಲಿ ನಡೀರಿ, ಕೆಟ್ಟ ದಾರಿಯಲ್ಲಿ ಹೋಗೋದು ಬೇಡ ಅಂತ. ಆದರೆ ಈಗ ಅಂತಹ ಕ್ಲಾಸಸ್ ಇಲ್ಲ. ಆದರೆ ಇಂತಹ ವಚನಗಳು ನಮಗೆ ನೈತಿಕ ಪಾಠವನ್ನು ಹೇಳುತ್ತೆ, ಬದುಕನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುತ್ತೆ. ಸಂಕಷ್ಟದ ಕಾಲದಲ್ಲಿ ದಾರಿದೀಪವ ಆಗಬಲ್ಲಂತಹ ಕೆಲವು ವಚನಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತ ಮಾಡ್ತೀನಿ. ಸೋಷಿಯಲ್ ಎಥಿಕ್ಸ್ ಅಂತೀವಲ್ಲ, ಅಂದರೆ ನಾವು ಸಮಾಜದಲ್ಲಿ ಹೇಗೆ ಬದುಕಬೇಕು, ಹೇಗೆ ನಡ್ಕೊಳ್ಬೇಕು ಅಂತ ಅದಕ್ಕೊಂದು ವಚನ ಇದೆ. ಕಳಬೇಡ ಕೊಲ್ಲಬೇಡ, ಇದೆಲ್ಲ ನಿಮಗೆ ಗೊತ್ತು, ನನ್ನ ಜೊತೆ ನೀವು ಹೇಳ್ಬೋದು. ಕಳಬೇಡ ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ,
ಮುನಿಯಬೇಡ, ಅನ್ಯರಿಗೆ ಅಸತ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ಒಲಿಯುವ ಪರಿ ಅಂತ ಬಸವಣ್ಣವರು. ಇದನ್ನೆಲ್ಲ ನಾವು ನಿಮ್ಗೆ ಹೇಳ್ಕೊಳ್ಳೇಬೇಕಾಗಿಲ್ಲ. ಕಳ್ತನ ಮಾಡಬೇಡ, ಸುಳ್ಳು ಹೇಳಬೇಡ, ಇದನ್ನೆಲ್ಲ ವಚನದಿಂದನೇ ತಿಳ್ಕೊಳ್ಬೇಕಾ? ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರಲ್ವ, ಟೀಚರ್ಸ್ ಹೇಳ್ಕೊಟ್ಟಿದ್ದಾರಲ್ವ? ಅಥವಾ ಕಳ್ತನ ಮಾಡಿದವ್ರಿಗೆ, ಸುಳ್ಳು ಹೇಳದವರಿಗೆ ಏನು ತೊಂದರೆ ಆಗಿದೆ ಅಂತ ನಾವು ಅನುಭವದಿಂದ ಕಲ್ತಿದ್ದೀವಲ್ವ? ನಮ್ಮ ಕಣ್ಣು ಮುಂದೆ ನಡೆದಂಥದ್ದನ್ನು ನೋಡಿ ನಾವು ಕಲಿತಿದ್ರೆ ನಾವು ಓದಿದ್ದೆಲ್ಲ ವೇಸ್ಟ್ ಆಗ್ತದೆ ಅಲ್ವಾ? ಅಂತರಂಗ ಶುದ್ಧಿ, ತನ್ನ ಬಣ್ಣಿಸಬೇಡ. ನನ್ನನ್ನು ತುಂಬ ಹೊಗಳ್ಕೊಳ್ಳೋದು, ಅಯ್ಯೋ ನಾನು ಗ್ರೇಟು, ಐನ್ಸ್ಟೀನ್ ಬಿಟ್ಟರೆ ನಾನೇ ಆಕಾಶದಿಂದ ಇಳಿದು ಬಂದಿದ್ದೀನಿ ಅಂತ ಹೇಳಿಕೊಳ್ಳುವಂತಹ ಕುಂಭತನವೂ ಬೇಡ. ಮತ್ತು ಎದುರುಗಡೆ ಇರೋರು ಅಯ್ಯೋ ಅವರ ಅಯ್ಯಪ್ಪ ಅಂತ ಗಾಸಿಪ್ ಮಾಡ್ತೀವಲ್ಲ, ಸುಮ್ಮನೆ ಇಲ್ಲದ ಅಪಪ್ರಚಾರ ಮಾಡ್ತೀವಲ್ಲ, ಅವ್ರ ಬಗ್ಗೆ ಕೆಟ್ಟ ಮಾತಾಡ್ತೀವಲ್ಲ, ಆ ಥರ ಇದಿರ ಹಳಿಯಲು ಬೇಡ. ಆ ರೀತಿ ನಾವು ನಮ್ಮನ್ನು ಹೊಗಳಿಕೊಳ್ಳದೆ ಬೇರೆಯವರನ್ನ ತೆಗಳದೆ ಬದುಕಿದ್ರೆ ಆ ಮಾತುಗಳು ಇದೆಯಲ್ಲ, ಅದು ಬಹಿರಂಗ ಶುದ್ಧಿ, ಮನಸ್ಸಿನಿಂದ ಬಂದಂಥದ್ದು ಅಂತರಂಗ ಶುದ್ಧಿ. ಇಷ್ಟೇ ದೇವರನ್ನು ಒಲಿಸಿಕೊಳ್ಳುವಂಥ ಪರಿ. ಅವ್ರು ಯಾರಾದರೂ ನೀವು ದೇವಸ್ಥಾನದಲ್ಲಿ ಇಷ್ಟು ಲಕ್ಷ ಹೂ ಹಾಕಿ ಪೂಜೆ ಮಾಡಬೇಕು ಅಂತ ಹೇಳಿದಾರ ಶರಣರು? ಹೇಳಿದ್ದಾರಪ್ಪ? ಇಲ್ಲ. ದೇಹವೇ ದೇಗುಲ, ಶಿರವನ್ನ ಕಳಸವಯ್ಯ, ಸ್ಥಾವರ ಕಳಿಗುಂಟು ಜಂಗಮ ಕಳಿಗಿಲ್ಲ ಅಂತ ಹೇಳಿದರು. ಕಾಯಕವೇ ಕೈಲಾಸ ಅಂತ ಹೇಳಿದರು. ಅಂದರೆ ನಾವು ಮಾಡುವಂತಹ ಕೆಲಸ ಏನಿದೆ ಅದನ್ನು ಪ್ರಾಮಾಣಿಕವಾಗಿ, ದಕ್ಷವಾಗಿ, ನಿಷ್ಪಕ್ಷಪಾತವಾಗಿ, ನಿಸ್ಪರ್ಧೆಯಿಂದ ಮಾಡಿದರೆ ಅದಕ್ಕಿಂತ ದೇವರನ್ನು ಒಲಿಸಿಕೊಳ್ಳುವಂತಹ ಪರಿ ಬೇರೆ ಇಲ್ಲವೇ ಇಲ್ಲ. ಇವೆಲ್ಲವೂ ಶರಣ ಸಾಹಿತ್ಯದಲ್ಲಿದೆ. ಹಾಗಾಗಿ ಶರಣ ಸಾಹಿತ್ಯವನ್ನು ನಾವು ಪ್ರಚಾರ ಮಾಡಬೇಕು. ಇದು ಯಾವುದೋ ಒಂದು ಜಾತಿಗೆ, ಧರ್ಮಕ್ಕೆ ಸೀಮಿತವಾದ ಸಾಹಿತ್ಯವಲ್ಲ. ಇದು ಇಡೀ ಮನುಷ್ಯ ಕುಲಕ್ಕೆ ಬೇಕಾದಂಥದ್ದು. ಮನುಷ್ಯ ಕುಲದ ಎಲ್ಲ ಜೀವಿಗಳು ಅರ್ಥ ಮಾಡಿಕೊಂಡರೆ ಒಳ್ಳೆಯ ದಾರಿಯಲ್ಲಿ ನಡೆಯಬಹುದಾದಂತಹ ಒಂದು ಟಾರ್ಚ್ ಲೈಟ್ ಅಂತ ಹೇಳ್ಬೋದು ಶರಣ ಸಾಹಿತ್ಯ. ಅದಕ್ಕಾಗಿ ಇದನ್ನು ಪ್ರಸಾರ ಮಾಡಬೇಕು. ಈಗಾಗಲೇ ಹೇಳಿದೆ, ನಾನು ಕೆಲಸ ಮಾಡುವಾಗ ಹೇಗೆ ಮಾಡಬೇಕು, ವರ್ಕ್ ಎಥಿಕ್ಸ್ ಅಂತೀವಲ್ಲ, ಪ್ರಾಮಾಣಿಕತೆ, ಅದಕ್ಕೂ ಇದೆ. ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದಡೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದೆ ನಿಂತಿದ್ದಳು ಹಂಗು ಹರಿಯಬೇಕು, ಕಾಯಕವೇ ಕೈಲಾಸವಯ್ಯ. ಆಯ್ದಕ್ಕಿ ಮಾರಯ್ಯ ಅವರ ಈ ಒಂದು ವಚನ ನಾವು ಮಾಡುವ ಕೆಲಸ ದೈವಕ್ಕೆ ಸಮಾನ. ಯಾರೇ ಬಂದು ನಿಂತ್ಕೊಳ್ಳಿ, ನೀವು ಮಾಡೋ ಕೆಲಸವನ್ನು ಬಿಡಬೇಡ. ಏಕೆಂದರೆ ಈ ಕೆಲಸ ಮಾಡ್ತಾ ಇರೋದೇ ಆ ಶಿವನಿಗೆ ತಲುಪುವಂತಹ ಕೈಲಾಸದ ದಾರಿ ಅಂತ ಹೇಳಿದ್ದಾರೆ. ಅಂದರೆ ಇತ್ತೀಚೆಗೆ ನೀವು ನೋಡಿದ್ದೀರಲ್ವಾ, ದೊಡ್ಡವರು ಪೊಲಿಟಿಷಿಯನ್ಸು, ಫಿಲ್ಮ್ ಸ್ಟಾರ್ ಬಂದುಬಿಟ್ರೆ ಎದ್ದು ಬಂದ ಕೆಲಸ ಎಲ್ಲ ಬಿಟ್ಟು ಅವ್ರ ಹಿಂದೆ ಮುಂದೆ ಸುಮ್ಮನೆ ಓಡಾಡಿಕೊಂಡು ಅವ್ರನ್ನ ಹೊಗಳ್ಕೊಂಡು ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡು, ಇದು ನಮ್ಮ ಬದುಕಿನ ಅತ್ಯುನ್ನತ ಕ್ಷಣಗಳು ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಈ ಶರಣರು ಏನು ಹೇಳ್ತಾರೆ, ನಾವು ಮಾಡುವ ಕೆಲಸ ಇದೆಯಲ್ಲ ಅದು ಶಿವನನ್ನು ಮೆಚ್ಚಿಸುವುದು. ಶಿವನಿಗಿಂತ ದೊಡ್ಡವರು ಯಾರಿದ್ದಾರೆ? ಯಾವ ಫಿಲಮ್ ಆ್ಯಕ್ಟ್ರು ಶಿವನಿಗೆ ಕೈ ಮುಗಿಬೇಕು, ಯಾವ ಪಾಲಿಟಿಷಿಯನು ಶಿವನಿಗೆ ಕೈ ಮುಗಿಬೇಕು ಅನ್ನುವಾಗ ನಾವು ಶಿವನ ಕೆಲಸ ಮಾಡುವಾಗ ಬೇರೆಯವ್ರಿಗೆ ಯಾಕೆ ನಾವು ಅಷ್ಟು ಮಹತ್ವವನ್ನು ಕೊಡಬೇಕು? ನಾವು ಮಾಡುವ ಕೆಲಸವೇ ಆ ಪರಮಾತ್ಮನ ಪೂಜೆ ಅಂತ ಹೇಳ್ತಾರೆ. ಇಂತಹ ಸಾಹಿತ್ಯವನ್ನು ನಾವು ಪ್ರಚಾರ ಮಾಡಬೇಕಾ ಬೇಡವಾ? ಆದರೆ ನಾನು ಲಿಂಗ ಸಮಾನತೆ, ಜಾತಿ ವಿರೋಧ ಎಲ್ಲ ಹೇಳಿದೆ. ಅದನ್ನು ಈಕ್ವಾಲಿಟಿ ಅಂತೀವಲ್ವ, ಸಮಾನತೆ ಮತ್ತು ಜಾತಿ ವಿರೋಧದ ಬಗ್ಗೆ ಒಂದು ವಚನ ಇದೆ. ಇವನಾರವ 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 ಎಂದೆನಿಸೆದೆಯ್ಯ, ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ. ಇವನು ಯಾವ ಜಾತಿ, ಯಾವ ಊರು, ಇವನು ನಮ್ಮವನಲ್ಲ ಅಂತ ನಾವು ಅಂದ್ಕೊಳ್ಬೇಕಾ? ಈಗ ನಾನು ಯಾವ ಜಾತಿನೋ ಇರ್ಬೋದು, ನೀವು ಯಾವ ಜಾತಿನೋ ಇರ್ಬೋದು, ಆದರೆ ನಾವಿಬ್ಬರು ಪರಸ್ಪರ ಕಂಡಾಗ ಒಂದು ವಿಶ್ವಾಸದಿಂದ, ಒಂದು ಗೌರವದಿಂದ, ಒಂದು ಪ್ರೀತಿಯಿಂದ, ಒಂದು ಅಭಿಮಾನದಿಂದ ಕೈ ಮುಗಿತೀವೋ, ಹಲೋ ಅಂತೀವೋ, ನಮಸ್ಕಾರ ಅಂತೀವೋ, ಒಂದು ಸಣ್ಣ ನಗುವಿನ ವಿನಿಮಯ ಆಗುತ್ತಲ್ಲ, ಆಗ ನಾನು ಮನುಷ್ಯ, ನೀವು ಮನುಷ್ಯ. ಇಡೀ ಪ್ರಾಣಿ ಪಕ್ಷಿ ಜಾತಿಗಳು ನೋಡಿ, ಹುಲಿಯೆಲ್ಲ ಒಂದೇ ಜಾತಿ, ಸಿಂಹ ಎಲ್ಲ ಒಂದೇ ಜಾತಿ, ಕಾಗೆ ಎಲ್ಲ ಒಂದೇ ಜಾತಿ, ಪಾರಿವಾಳ ಎಲ್ಲ ಒಂದೇ ಜಾತಿ. ಆದರೆ ನಾವು ಮನುಷ್ಯರೆಲ್ಲ ಒಂದೇ ಜಾತಿ ಅಂತ ನಾವು ತಿಳ್ಕೊಳ್ಳೋದಿಲ್ಲ.
ಆದರೆ ಇದನ್ನು ತಿಳ್ಕೊಳ್ಬೇಕು ಅಂತ ವಚನಗಳು ಹೇಳುತ್ತೆ. ಆದರೆ ಈ ವಚನಗಳನ್ನು ನಾವು ಎಷ್ಟರ ಮಟ್ಟಿಗೆ ಪರಿಪಾಲಿಸ್ತಾ ಇದ್ದೀವಿ ಅನ್ನೋದನ್ನು ನಮ್ಮ ಆತ್ಮಕ್ಕೆ ನಾವೇ ಪ್ರಶ್ನೆ ಮಾಡಿಕೊಂಡು, ನೀವೆಲ್ಲ ದೊಡ್ಡವರಾಗ್ತೀರ, ಇನ್ನು ಭವಿಷ್ಯದ ಪ್ರಜೆಗಳು ನೀವಿಂಥದ್ದನ್ನು ಅರಿತುಕೊಂಡರೆ ಸಮಾಜವನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆಯಂತಯ್ಯ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೋರೆ ತೆರೆಗಳಿಗೆ ಹಂಚಿದೊಡೆಯಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ, ಚೆನ್ನ ಮಲ್ಲಿಕಾರ್ಜುನ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಯಾರದಿದು ಅಲ್ವಾ? ಇದರ ಅರ್ಥನೂ ನಿಮಗೆ ಗೊತ್ತಿದೆ ಅಲ್ವಾ? ಪ್ರಪಂಚದಲ್ಲಿ ಹೊಗಳಿಕೆನೂ ಬರುತ್ತೆ, ತೆಗಳಿಕೆನೂ ಬರುತ್ತೆ. ಎರಡನ್ನು ನಾವು ಸಮಾನವಾಗಿ ಸ್ವೀಕರಿಸುವ ಮನಸ್ಥಿತಿಯನ್ನು, ಪ್ರಬುದ್ಧತೆಯನ್ನು ಬೆಳೆಸಿಕೊಂಡಿದ್ದೀವಾ? ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳ್ತಾನೆ, ಸುಖೇ ದುಃಖೇ ಸಮೇ ಕೃತ್ವ ಲಾಭವು ಜಯ ಅಂತ. ಸುಖದಲ್ಲಿ ದುಃಖದಲ್ಲಿ ಜಯದಲ್ಲಿ ಅಪಜಯದಲ್ಲಿ ನಾವು ಸಮಾನ ಚಿತ್ತರಾಗಿರಬೇಕು. ತುಂಬ ಥರ ಏರುಪೇರಾಗಿ ಅಯ್ಯೋತ ಕುಗ್ಗೋಗಿ ಅಥವಾ ಹಿಗ್ಗೋಗಿ ಯಾವುದೂ ಆಗದೆ ನ್ಯೂಟ್ರಲ್ ಆಗಿರಬೇಕು ಅಂತ. ಆ ನ್ಯೂಟ್ರಲ್ ಆಗುವಂಥ ಮನಸ್ಥಿತಿ ಬರೋದು ಯಾವಾಗ? ನಮ್ಮಲ್ಲಿ ಪ್ರಬುದ್ಧತೆ ಬಂದಾಗ, ಅನುಭವ ನಮ್ಮನ್ನು ಮಾಗಿಸಿದಾಗ. ಇವೆಲ್ಲ ಚಿಕ್ಕವರು. ಆದರೆ ಮುಂದೊಂದು ದಿನ ಕಷ್ಟ ಬಂದಾಗ ಕುಗ್ಗದೆ, ತುಂಬ ಸುಖ ಬಂದಾಗ ಹಿಗ್ಗದೆ, ಅದನ್ನು ಸಮಾನವಾಗಿ ಸ್ವೀಕರಿಸಬೇಕು. ಮಕ್ಕಳ ಸುಖ ಬಂದಾಗ ಹಿಗ್ಗೋದು ಅಂದರೆ ನಾನು ಹೇಳೋದಲ್ಲ, ಹಿಗ್ಗಬಾರ್ದು ಅಂತ. ಯಾತಕ್ಕೆ ಹೇಳಿದ್ದು? ಸಂತೋಷ ಪಡಬಾರ್ದು ಅಂತಲ್ಲ, ಸಂತೋಷ ಪಡಬೇಕು, ಅಹಂಕಾರ ಬರಬಾರ್ದು, ಅಹಂಕಾರದಿಂದ ದೀಬಾರ್ದು. ಐಶ್ವರ್ಯ ಬಂದರೆ ಅರ್ಧ ರಾತ್ರಿ ಕೊಡೆ ಹಿಡಿದ್ರು ಅಂತಾರಲ್ಲ, ಆ ರೀತಿ ಆಗದೆ ಎಂತಹ ಅಧಿಕಾರಕ್ಕೆ ಬಂದರೂ, ಎಂಥ ದೊಡ್ಡ ಅಂತಸ್ತು ಬಂದರೂ, ಎಷ್ಟು ಹಣವಂತರಾದರೂ ಗುಣವಂತರಾಗುವುದನ್ನು ನಾವು ಮರಿಬಾರ್ದು. ಇಷ್ಟೇ ಇದರ ಅರ್ಥ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದಕ್ಕೆ ಈ ಸಮಾಜದಲ್ಲಿ ಬದುಕುವಾಗ ಜನರು ಆಡುವಂತಹ ಮಾತುಗಳಿಗೆ, ಟೀಕೆಗಳಿಗೆ ಅಂಜಬಾರದು ಅಂತ ಅಕ್ಕ ಮಹಾದೇವಿ ಹೇಳಿದ್ದಾರಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮೊಬೈಲ್ನಲ್ಲಿ ಪುಟ್ಟ ಮಗು, 5ನೇ ಕ್ಲಾಸ್ ಮಗು ಅಮ್ಮನ ಮೊಬೈಲ್ ಇಟ್ಕೊಂಡು ಫೇಸ್ಬುಕ್ನಲ್ಲಿ ಏನೋ ಪೋಸ್ಟ್ ಮಾಡ್ದಂತೆ, ಅದಕ್ಕೆ ನನ್ನ ಫ್ರೆಂಡಿಗೆ ಜಾಸ್ತಿ ಲೈಕ್ ಬಂದಿದೆ, ನನಗೆ ಜಾಸ್ತಿ ಲೈಕ್ಗಳು ಬಂದಿಲ್ಲ ಅಂತ ಸೂಸೈಡ್ ಮಾಡ್ಕೊಂಡಿದ್ದೆ. ನಾವು ಯಾವ ದಾರಿಯಲ್ಲಿ ಮುಂದುವರಿತಾ ಇದ್ದೀವಿ? ಯಾರೋ ಲೈಕ್ ಕೊಟ್ಟಿದ್ದು ನಮ್ಮ ಬದುಕಿಗೆ ಏನು ಉಪಯೋಗ ಆಯಿತು ಅಲ್ವಾ? ಯಾರೋ ಲೈಕ್ ಕೊಟ್ಟು ಮಾತ್ರಕ್ಕೆ ನಮ್ಮ ಬದುಕೇನೂ ಬದಲಾಗಲ್ಲ. ನಾನು ಒಂದು ಚಪಾತಿ ತಿಂದರೆ ಒಂದೇ ತಿನ್ನೋದು, ಅಥವಾ ನಾನು ದಿನಕ್ಕೆ 4 ಚಪಾತಿ ತಿನ್ನೋಕೆ, ಒಂದು ಹೊತ್ತು 4 ಚಪಾತಿ ತಿನ್ನೋಷ್ಟು ಕೆಪಾಸಿಟಿ ನನಗಿದೆ ಅಂದರೆ, ಯಾರ್ದೋ ಒಂದು ಲೈಕ್ ಜಾಸ್ತಿ ಆದರೆ ಒಂದು ಚಪಾತಿ ಎಕ್ಸ್ಟ್ರಾ ತಿನ್ನೋಕ್ಕಾಗತ್ತಾ? ಇಲ್ಲ. ಇಂಥ ಸಣ್ಣ ಸಣ್ಣ ವಿಷಯಗಳಿಗೆ ನೀವು ತಲೆ ಕೆಡಿಸ್ಕೊಳ್ಬಾರ್ದು ಅನ್ನುವಂಥದ್ದನ್ನು ಇಂತಹ ವಚನಗಳು ಹೇಳುತ್ತವೆ. ಇದಕ್ಕೋಸ್ಕರನಾದರೂ ನಾವು ಶರಣ ಸಾಹಿತ್ಯವನ್ನು ಪ್ರಚಾರ ಮಾಡಬೇಕಾ ಬೇಡವಾ? ಮನುಷ್ಯತ್ವ ಮತ್ತು ದಯೆ, ಇದರ ಬಗ್ಗೆ ಶರಣರು ತುಂಬ ಸೊಗಸಾದ ಮಾತುಗಳನ್ನು ಹೇಳಿದ್ದಾರೆ. ಅವರ ಬದುಕು, ಬರಹ ಎಲ್ಲದರಲ್ಲೂ ಮೂಲ ಇದ್ದು ಈ ಮನುಷ್ಯತ್ವ. ದಯವಿಲ್ಲದ ಧರ್ಮವಾಗುವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನಂತಲ್ಲದೊಲ್ಲನಯ್ಯ. ಪ್ರಾಣಿ ಪಕ್ಷಿಗಳು ಮನುಷ್ಯರ ಮೇಲೆ ದಯೆ ಇಲ್ಲದೆ ಇದ್ದರೆ ಅದು ಧರ್ಮನೇ ಅಲ್ಲ. ಈಗ ನಮಗೆ ಧರ್ಮ ಅಂದರೆ ಯಾವುದು? ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಮುಸಲ್ಮಾನ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ ಅಂತ ತಿಳ್ಕೊಂಡಿದ್ದೀವಿ. ಧರ್ಮ ಅಂದರೆ ಏನು ಗೊತ್ತಾ? ಮೂಲತಃ ನಾವು ಮನುಷ್ಯರು ಅಂತ ತಿಳಿದುಕೊಳ್ಳುವುದು. ಈಗ ನಾನು ಇವ್ರಿಗೆ ಬೈದರೆ ಇವ್ರಿಗೆ ನೋವಾಗುತ್ತಲ್ವಾ, ಇದು ತುಂಬ ಹಿಂಸೆ ಆಗುತ್ತೆ, ಅವಮಾನ, ಸಂಕಟ ಆಗುತ್ತಲ್ವಾ, ಅದು ಅವ್ರಿಗೆ ಅನುಭವ ಆಗುತ್ತೆ. ಅದೇ ಅವ್ರು ನನಗೆ ಬೈದರೆ ನನಗಾಗುತ್ತೆ. ಸೊ ನನಗೆ ಯಾವುದು ಆಗಬಾರ್ದು ಅಂತ ನಾನು ನಿರೀಕ್ಷೆ ಮಾಡ್ತೀನೋ ಅದನ್ನು ನಾನು ನಿಮಗೆ ಮಾಡಬಾರ್ದು. ನನಗೆ ಯಾವುದು ಒಳ್ಳೆಯದು ನನಗೆ ಬೇಕು ಅಂತೀನೋ ಅದನ್ನು ಬೇರೆಯವ್ರಿಗೆ ಕೊಡಬೇಕು. ಇದೇ ಮನುಷ್ಯ ಧರ್ಮ. ಇಷ್ಟೇ ನಾವು ತಿಳ್ಕೋಬೇಕಾದ್ದು. ಎಂಪತಿ ಅಂತೀವಲ್ವ ನಾವು, ಬೇರೆಯವ್ರು ಶೂ ಒಳಗೆ ಕಾಲ್ ಹಾಕಿದಾಗಲೇ ನಮ್ಗೆ ಅದು ಎಲ್ಲಿ ಕಚ್ಚತ್ತೆ ಅಂತ ಗೊತ್ತಾಗೋದು. ನಾವು ಇನ್ನೊಬ್ಬರಿಗೆ ಜೋರಾಗಿ ಮಾತಾಡಿದಾಗ ಅವ್ರು ಬೇಜಾರಾಯಿತು ನಮ್ಗೆ ಗೊತ್ತಿಲ್ಲ, ಅದೇ ಮನುಷ್ಯ ತಿರುಗಿ ನಮಗೆ ಬೈದಾಗ ನಮಗೆ ನೋವಾಗುತ್ತಲ್ಲ, ಅವಾಗ ಗೊತ್ತಾಗುತ್ತೆ ನಾನು ಮಾಡಿದ್ದು ಹೇಗೆ ಅಂತ. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್
ಈಕ್ವಲ್ ಆ್ಯಂಡ್ ಅಪೋಸಿಟ್. ಹಾಗಾಗಿ ಬೇರೆಯವರಿಗೆ ನೋಯಿಸುವ ಮುನ್ನ ಅದು ಎಷ್ಟರ ಮಟ್ಟಿಗೆ ನೋವಾಗುತ್ತೆ ಅಂತ ಅವರ ಜಾಗದಲ್ಲಿ ನಿಂತ್ಕೊಂಡು ತಿಳ್ಕೊಂಡು ನಾವು ನಡ್ಕೊಂಡ್ಬಿಟ್ರೆ ಈ ಪ್ರಪಂಚದಲ್ಲಿ ಉಗ್ರರೂ ಇರಲ್ಲ, ವಿಧ್ವಂಸಕ ಕೃತ್ಯವೂ ಇರಲ್ಲ, ಕೊಲೆಗಳಿರಲ್ಲ, ಸುಲಿಗೆಗಳಿರಲ್ಲ. ನಾವೆಲ್ಲರೂ ರಾಮರಾಜ್ಯ ಅಂತಿದ್ವಲ್ಲ, ಆ ರೀತಿ ಬದುಕಬಹುದು. ಇತ್ತೀಚೆಗಂತೂ ಹೇಳೋದೊಂದು ಮಾಡೋದೊಂದು. ರಾಜ್ಕುಮಾರ್ದೊಂದು ಫಿಲಮ್ ಗೊತ್ತಾ? ಅದ್ರಲ್ಲಿ ಹಾಡಿ ಇದಂತೂ ಗೊತ್ತಿರುತ್ತೆ, ಹೇಳುವುದು ಒಂದು ಮಾಡುವುದು ಇನ್ನೊಂದು. ಗೊತ್ತಾ? ಕೇಳಿದ್ದೀರಲ್ವಾ? ಈ ಪ್ರಪಂಚದಲ್ಲಿ ನಡೀತಿರೋದೇನು? ಸ್ಟೇಜ್ ಮೇಲೆ ಹೇಳುವುದೊಂದು, ಬದುಕಿನಲ್ಲಿ ಮಾಡುವುದು ಇನ್ನೊಂದು. ಆದರೆ ಸ್ಟೇಜ್ ಮೇಲೆ ಏನು ಹೇಳ್ತಾರೋ ಅದೇ ಸತ್ಯ ಅಂತ ನಂಬಿಕೊಂಡು ಅವರು ಬದುಕಿನಲ್ಲೂ ಹಾಗೆ ಇರ್ತಾರೆ ಅಂತ ಭ್ರಮಿಸ್ತೀವಲ್ಲ ನಾವು, ನಮ್ಮಂಥ ಮುಟ್ಟಾಡ್ರೆ ಇನ್ನೊಬ್ಬರಿಲ್ಲ. ಸತ್ಯ ಯಾವುದು, ಸುಳ್ಳು ಯಾವುದು ಅಂತ ಅರ್ಥ ಮಾಡಿಕೊಳ್ಳುವುದರಲ್ಲೇ ಬದುಕಿನ ಸಾರ್ಥಕತೆ ಇರೋದು. ಇದಕ್ಕೆ ಅಲ್ಲಮ ಪ್ರಭು ಒಂದು ಕಡೆ ಹೇಳ್ತಾನೆ, ನುಡಿ ಒಂದೆಡೆ ನಡೆ ಒಂದೆಡೆಯಾದರೆ ಕೆಟ್ಟರು ನೋಡ, ಮಾತು ಮಾಣಿಕ್ಯದಂತಿರಲಿ ನಡೆ ನಂದಾದೀಪದಂತಿರಲಿ ಅಂತ. ಮಾತಾಡೋದು ಸುಲಭ, ಆದರೆ ಅದರ ಥರ ಬದುಕೋದು ಕಷ್ಟ. ಈ ಅಲ್ಲಮ ಪ್ರಭುವಿನ ಮಾತುಗಳನ್ನು ಮತ್ತೊಮ್ಮೆ ನೀವು ಯಾವಾಗಲಾದರೂ ಗಮನಿಸ್ಕೊಳ್ಳಿ ಮಕ್ಕಳ. ಸಮಾನತೆ ಮತ್ತು ಅಸ್ತಿತ್ವ, ಈ ಐಡೆಂಟಿಟಿ ಮತ್ತು ಈಕ್ವಾಲಿಟಿ ಅಂತೀವಲ್ಲ, ಇದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ಸಾಮಾಜಿಕ ಕ್ರಾಂತಿಕಾರಿಗಳು ಅಂತ ಶರಣರನ್ನು ಯಾಕೆ ಕರೆದ್ವಿ ಅಂದರೆ ಇದಕ್ಕೆ. ಕುಲವನರಸುವರೆ ಮರ್ತ್ಯದೊಳಗೆ, ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಕುಲವೊಂದೇ ತನ್ನ ತಾನರಿದವಂಗೆ. ದೇವರಲಗು ಅಪ್ಪಣ್ಣವರು ಸಮಾಜದಲ್ಲಿತ್ತಲ್ಲ ಮೇಲು ಕೀಳು ಇದರ ಬಗ್ಗೆ ಮಾತಾಡ್ತಾರೆ. ಶೌಚಕ್ಕೂ ಅದೇ ನೀರು, ಆಚಮನಕ್ಕೂ ಅದೇ ನೀರು, ಹೊಲಗೇರಿಗೂ ಅದೇ ರಸ್ತೆ, ಅದೇನಿಲ್ಲ, ಶಿವಾಲಯಕ್ಕೂ ಅದೇನಿಲ್ಲ. ಹೀಗಿದ್ದಾಗ ನಾವು ಯಾತಕ್ಕೆ ಮೇಲು ಕೀಳು ಅಂತೀವಿ ಅಂತ. ಈ ಮೇಲು ಕೀಳು ಯಾತಕ್ಕೆ ಬೇಕು? ನಾವೆಲ್ಲ ಮನುಷ್ಯರು, ನಾನು ಆಗಲೇ ಹೇಳಿದ್ನಲ್ಲ, ಪಕ್ಷಿ ಪ್ರಾಣಿಗಳಲ್ಲಿ ನಾವು ಯಾವ ರೀತಿ ಒಂದೇ ಅಂತ ಅವು ಬದುಕತ್ತೋ ಆ ರೀತಿ ನಾವು ಯಾಕೆ ಬದುಕ್ತಿಲ್ಲ? ಪ್ರಾಣಿಗಳಿಗಿಂತ ಕೀಳಾಗಿ ಬದುಕ್ತಿದ್ದೀವ? ಮನುಷ್ಯ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ ದಾಸರು ಹೇಳ್ತಾರೆ. 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ, ಇಷ್ಟು ಜನ್ಮಗಳನ್ನು ಎತ್ತಿ ಇಂಥ ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ. ನಾವು ಮನುಷ್ಯರು ಅಂತ ನಡ್ಕೊಳ್ಳದೆ ಮೇಲು ಕೇಳು, ನಾನು ಹೆಚ್ಚು, ನಾನು ಗ್ರೇಟ್ ಅಂತ ಬದುಕ್ತೀವಲ್ಲ, ಇದು ಎಷ್ಟರ ಮಟ್ಟಿಗೆ ಸೇರಿ? ಮುಂದೆ ದೊಡ್ಡವರಾಗಿ ದೊಡ್ಡ ಹುದ್ದೆಯಲ್ಲಿ ದೊಡ್ಡ ಮನುಷ್ಯರಾಗಿ ಬದುಕಬೇಕಾದರೂ ನೀವು ಇದನ್ನು ತಿಳ್ಕೊಳ್ಬೇಕು. ಇಂತಹ ಶರಣರ ವಚನಗಳನ್ನು ನೀವು 10 ಜನರಿಗೆ, ನಾನೀಗ ಒಬ್ಬರಿಗೆ ಹೇಳಿದೆ, ನೀವು 10 ಜನಕ್ಕೆ ಹೇಳಬೇಕು, ಅವ್ರು 10 ಜನಕ್ಕೆ ಹೇಳಬೇಕು. ಆಗ ಇಡೀ ಸಮಾಜಕ್ಕೆ ತಲುಪುತ್ತೆ. ನಾವು ಒಂದು ದೀಪವನ್ನು ಹಚ್ಚಿ ನಿಮ್ಮ ಕೈ ಕೊಡ್ತೀವಿ, ನೀವು 10 ಜನಕ್ಕೆ ಹಚ್ತೀರಾ, ಅವ್ರು 10 ಜನಕ್ಕೆ ಹಚ್ತಾರೆ. ಅದಕ್ಕೆ ಶರಣರ ಈ ವಚನಗಳನ್ನು ದಾರಿದೀಪ ಅಂತ ಹೇಳಿ ಒಬ್ಬರಿಂದ ಒಬ್ಬರಿಗೆ ಬೆಳಕನ್ನು ನೀಡ್ತಾ ಹೋಗುತ್ತವೆ ಅಂತ. ದಾನ ಮಾಡೋದ್ರ ಬಗ್ಗೆ ಮತ್ತು ಅಹಂಕಾರದ ಬಗ್ಗೆ ವಚನ ತುಂಬ ಚೆನ್ನಾಗಿ ತಿಳಿಸುತ್ತೆ. ಮಾಡಿದಿರೆನ್ನದಿರಿ, ಅರ್ಪಿಸಿದೆನು ಎನ್ನದಿರಿ, ಕೊಟ್ಟೆನೆನ್ನದಿರಿ, ಸಲುಹಿದೆನೆನ್ನದಿರಿ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವನ ಒಳ್ಳೆಯನ್ನಯ್ಯ ಅಂತ. ನಾನು ಮಾಡಿದೆ ಯಪ್ಪ, ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು ಅಂತಾರೆ. ಒಂದು ಟ್ಯೂಬ್ ಲೈಟ್ ಹಾಕಿದ್ರೆ ಲೈಟೇ ಬರದೇ ಇರೋಷ್ಟು ದೊಡ್ಡ ಬ್ಲ್ಯಾಕ್ ಅಕ್ಷರಗಳಲ್ಲಿ ಅವ್ರ ಹೆಸರನ್ನು ಹಾಕಿರ್ತಾರೆ ಅಲ್ವಾ? ನಾವು ಮಾಡ್ತಿರೋದು ಏನಕ್ಕೆ? ಈ ಸಮಾಜದಿಂದ ಪಡೆದುಕೊಂಡಿದ್ದನ್ನು ಸಮಾಜಕ್ಕೆ ಕೊಡ್ತಾ ಇದ್ದೀವಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಅದಕ್ಕೆ ಯಾಕೆ ಇಷ್ಟೊಂದು ನಾವು ಹೊಡೆದಾಡಬೇಕು? ಹೆಸರಿಗೋಸ್ಕರ ಹೊಡೆದಾಡಬೇಕು? ನನ್ನ ಸಮಯ ಬಹುಶಃ ಮೀರ್ತಾ ಇದೆ. ಇನ್ನೊಂದು 2 ವಚನಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ದುಡಿದುಣ್ಣಬೇಕು, ಪರರ ಹಂಗಿಲ್ಲದೆ ಬದುಕಬೇಕು, ಸಂಗ್ರಹಿಸಿ ಇಟ್ಟಳದು ಮಿವ್ವಯ್ಯ, ಹಂಚಿ ಉಂಡೆಡೆ ಅದು ಅಮೃತವಯ್ಯ. ಅದು ವಿಷ ಆಗೋದು ಯಾವಾಗ? ಸಂಗ್ರಹಿಸಿ ಇಟ್ಟಡೆ ವಿಷವಯ್ಯ, ಹಂಚಿ ಉಂಡೆಡೆ ಅದು ಅಮೃತವಯ್ಯ. ನಾವು ಯಾವಾಗ ಕೂಡಿ 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 ಬ್ಲ್ಯಾಕ್ ಮಾರ್ಕೆಟ್ ಮಾಡ್ತಾರಲ್ಲ, ಈಗ ಗ್ಯಾಸ್ ಸಿಗಲ್ಲ ಅಂತ ಗೊತ್ತಾಗೋದ್ರೆ ಗ್ಯಾಸ್ ಅಂಗಡಿಯವರು ಚೆನ್ನಾಗಿ ಸಿಲಿಂಡರ್ ತುಂಬಿಟ್ಟು ಪೂರ್ತಿ ಸ್ಕೇರ್ಸಿಟಿ ಬಂದಾಗ 2ರಷ್ಟು ಕೊಟ್ಟು ಮಾರ್ತೀನಿ ಅಂದ್ರೂ ಜನ ಕೊಂಡುಕೊಳ್ತಾರೆ. ಇದು ಪಾಪದ ಸಂಗ್ರಹ, ಪಾಪದ ಸಂಚಯ. ಗಾಂಧೀಜಿ ಅಸಂಚಯನ ಅಂತ ಒಂದು ಪದವನ್ನು ಬಳಸಿದಾರಲ್ಲ, ಈ ರೀತಿ ವಚನಗಳಿಂದ ಪ್ರೇರಿತರಾಗಿ ಗಾಂಧೀಜಿಯವರು ಅದನ್ನು ಬಳಸಿರುವಂಥದ್ದು.
ಅಲ್ವಾ? ನಾನು ತಿನ್ನಬೇಕು, ಪರರಿಗೆ ಹಂಚಬೇಕು. ನಾನು ಎಷ್ಟು ಕೂಡಿರ್ತೀನೋ ಅದು ವಿಷ, ಎಷ್ಟು ಹಂಚ್ತೀನೋ ಅದು ಅಮೃತ. ಎಷ್ಟು ಬೇಕೋ ಅಷ್ಟು ತಿನ್ನಬೇಕು. ಓವರಾಗಿ ತಿಂದರೆ ಹೊಟ್ಟೆ ಒಳಗೂ ವಿಷ ಆಗುತ್ತೆ ಅಲ್ವಾ? ಈ ರೀತಿಯ ವಚನಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇನ್ನು ಹೆಣ್ಣು ಮಕ್ಕಳ ಬಗೆಗೆ ಮಾತನಾಡಿದರೆ ತುಂಬ ಕಷ್ಟ ಅನಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯ ಏನಿದೆ ಅದನ್ನು ತಂದೆ ತಾಯಿಗಳು ಚಿಕ್ಕ ವಯಸ್ಸಿನಲ್ಲೇ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬರುವಂತೆ ಅಥವಾ ಹೇಗೆ ನಡ್ಕೊಳ್ಬೇಕು ಅಂತ ಹೇಳಿಕೊಟ್ರೆ ಅಥವಾ ಇಂತಹ ವಚನಗಳನ್ನು ನೋಡಿದರೆ ನಮಗೆ ಆ ಕೆಟ್ಟ ಬುದ್ಧಿ ಬರುವುದಿಲ್ಲ. ದೇವರದಾಸಿಮಯ್ಯ ಹೇಳ್ತಾನೆ, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವಾತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ. ಲಿಂಗ ಅನ್ನೋದು ದೈಹಿಕ ವ್ಯತ್ಯಾಸ ಅಷ್ಟೇ. ನಮ್ಮಂತೆಯೇ ಇನ್ನೊಂದು ಜೀವ ಅಂತ ತಿಳ್ಕೊಂಡ್ರೆ ಯಾವ ದೌರ್ಜನ್ಯವೂ ನಡೆಯುವುದಿಲ್ಲ. ನಮ್ಮಮ್ಮ ಹೆಣ್ಣು, ನನ್ನ ತಂಗಿ ಹೆಣ್ಣು, ನನ್ನ ಹೆಂಡತಿ ಹೆಣ್ಣು, ನನ್ನ ಮಗಳು ಹೆಣ್ಣು. ನಮಗೆ ಅಮ್ಮ ಹೆಣ್ಣಾಗೇ ಬೇಕು. ಅಮ್ಮ ಅನ್ನೋದನ್ನು ನಾವು ಅಪ್ಪನಿಂದ ಪಡಲಿಕ್ಕೆ ಸಾಧ್ಯ ಇಲ್ಲ. ಅಮ್ಮ ಅಮ್ಮನೇ, ಅಪ್ಪ ಅಪ್ಪನೇ. ಆದರೆ ಹೆಂಡತಿ ಬರುವಾಗ ಮಾತ್ರ ನಮ್ಮ ಮನೆಯ ಕೆಲಸಕ್ಕೊಬ್ಬಳು, ನನ್ನ ಸಂಗಾತಿಯೊಬ್ಬಳು ಒಂದಷ್ಟು ದುಡ್ಡು ತೊಗೊಂಡು ಬರ್ತಾಳೆ, ಅದಕ್ಕೊಂದಿಷ್ಟು ಒಂದು ಲೆವೆಲ್ ಬೆಲೆ ಇದೆ. ಆದರೆ ಹೆಣ್ಣು ಮಗು ಹುಟ್ಟಿದಾಗ ನಮಗೆ ಬೇಡ. ಮನುಷ್ಯರು ಮಾತ್ರ. ಅದೇ ಮನುಷ್ಯರು ಎಷ್ಟು ಸ್ವಾರ್ಥಿಗಳು. ಅವ್ರ ಮನೆ ಹಸು ಕರು ಹಾಕಿದಾಗ ಹೆಂಗರುನೇ ಬೇಕು. ಯಾಕೆ? ಅದರಿಂದ ಉಪಯೋಗ ಇದೆ. ಅಂದರೆ ನಾವು ಎಲ್ಲವನ್ನ ವ್ಯಾಪಾರೀಕರಣ ಮಾಡಿಕೊಳ್ತಾ ಇದ್ದೀವಿ. ವ್ಯಾಪಾರ ಬುದ್ಧಿ, ಬರೀ ದುಡ್ಡು ಮಾಡೋ ಬುದ್ಧಿ ಯಾವಾಗ ಕಡಿಮೆಯಾಗುತ್ತೆ ಆಗ ನಾವು ನಿಜವಾದ ಮಾನವರಾಗ್ತೇವೆ. ಇಂಥವೆಲ್ಲವನ್ನು ತಿಳಿಸಿಕೊಡೋದು ಶರಣ ಸಾಹಿತ್ಯ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಗೊತ್ತಲ್ವ ನಿಮಗೆಲ್ಲ? ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿಯ ಹುದಹುದನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೂ ಒಲಿವನಯ್ಯ. ಇದೊಂದೇ ಮಾತು ಸಾಕಲ್ಲ. ನಾವು ಆಡುವಂತಹ ಮಾತುಗಳು ಎಲ್ಲರಿಗೂ ಬೆಳಕಿನಂತೆ ದೀಪ್ತಿಯಂತೆ ಇದ್ದು ಪ್ರಕಾಶಮಾನವಾಗಿರಬೇಕು. ಎಲ್ಲರಿಗೂ ಸಂತೋಷವನ್ನು ಕೊಡಬೇಕು, ಒಂದು ಸಮಾಧಾನವನ್ನು ಕೊಡಬೇಕು. ಆಡುವ ಮಾತು ಕೌನ್ಸಿಲಿಂಗ್ ಥರ ಇರಬೇಕು. ಆಗ ಮಾತ್ರ ನಮ್ಮ ಮಾತಿಗೆ ಬೆಲೆ. ಸ್ವಾರ್ಥ, ದುರಾಸೆ, ಅನಾಚಾರ ಇವೆಲ್ಲವನ್ನು ಪಕ್ಕಕ್ಕಿರಿಸಿ ಇಂತಹ ಶರಣರ ವಚನಗಳನ್ನು ದಿನಕ್ಕೊಂದಾದರೂ ಓದಿ 4 ಜನ ಸ್ನೇಹಿತರ ಜೊತೆ ಹಂಚಿಕೊಂಡು ನಡೆದರೆ ನಮ್ಮ ಸಮಾಜ ತುಂಬ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತೆ. ನಾವೆಲ್ಲ ಮನುಷ್ಯರಾಗಲಿಕ್ಕೆ ಸಾರ್ಥಕವಾಗುತ್ತೆ. ಹಾಗಾಗಿಯೇ ಶರಣ ಸಾಹಿತ್ಯದ ಪ್ರಚಾರ ಇಂದಿನ ಅತ್ಯವಶ್ಯಕವಾದಂತಹ ವಿಚಾರ ಅಂತ ಹೇಳ್ತಾ ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ತುಂಬ ಸಹನೆಯಿಂದ ಕೇಳಿಸಿಕೊಂಡಂತಹ ನಿಮಗೆ ನನ್ನ ಅನಂತ ಧನ್ಯವಾದಗಳು.